ನಿಮಗೆ ಹಣ ಉಳಿಸಬೇಕು ಅಂತ ಇದೆಯಾ? ಉಳಿಸಿದ ಹಣವನ್ನ ಹೂಡಿಕೆ ಮಾಡಬೇಕು ಅಂತ ಇದ್ದೀರಾ? ಎಲ್ಲಿ ಹೂಡಿಕೆ ಮಾಡಬೇಕು, ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀರಾ? ಹಾಗಿದ್ರೆ ಇಲ್ಲಿದೆ ನೋಡಿ ಉಪಾಯ. ತಿಂಗಳಿಗೆ 10,000ದಂತೆ ಉಳಿಸಿ ಈ ರೀತಿ ಹೂಡಿಕೆ ಮಾಡಿದ್ರೆ 15 ವರ್ಷದಲ್ಲಿ ಎಷ್ಟಾಗುತ್ತೆ ಗೊತ್ತಾ? ನಾನು ಹೇಳ್ತೀನಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಹಣವನ್ನು ಉಳಿಸಬೇಕು, ಉಳಿಸಿದ ಹಣವನ್ನು ಹೂಡಿಕೆ ಮಾಡಬೇಕು. ನಾವು ಕಷ್ಟಪಟ್ಟು ದುಡಿದು ಹೂಡಿಕೆ ಮಾಡಿದ ಹಣ ಜಾಸ್ತಿ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಹಾಗಾಗಬೇಕು ಅಂತ ಹೇಳಿದ್ರೆ ನೀವು ಉಳಿಸಿದ ಹಣವನ್ನು ನಿರಂತರವಾಗಿ ಹೂಡಿಕೆ ಮಾಡೋದನ್ನ ಹವ್ಯಾಸವನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಆಗ ನಿಮ್ಮ ಕನಸು ಈಡೇರುತ್ತೆ, ಭವಿಷ್ಯವು ಕೂಡ ಭದ್ರವಾಗಿರುತ್ತೆ. ನೋಡಿ, ಎಲ್ಲರೂ ಕೂಡ ಹಣವನ್ನು ಉಳಿಸಬೇಕು ಅಂತ ಅನ್ಕೋತಾರೆ. ಆದರೆ ಉಳಿಸಿದ ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಿದ್ರೆ ಒಂದಷ್ಟು ವರ್ಷಗಳಲ್ಲಿ ದೊಡ್ಡ ಅಮೌಂಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರನೇ ಅಂಥವರಿಗೋಸ್ಕರನೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವು ಪ್ರತಿ ತಿಂಗಳು 10,000 ರೂಪಾಯಿ ಅಂತೆ ಉಳಿಸ್ಬೇಕಾಗತ್ತೆ. ಹೂಡಿಕೆ ಅಂತ ಹೇಳಿ ಬಂದಾಗ ಒಂದೇ ಕಡೆ ಅದನ್ನು ಹಾಕಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅದರ ಬದಲಾಗಿ ಡೈವರ್ಸಿಫೈ ಮಾಡಬೇಕು. ಹಾಗಿದ್ರೆ ಈ 10,000 ರೂಪಾಯಿಯನ್ನ ಹೇಗೆ ಡೈವರ್ಸಿಫೈ ಮಾಡೋದು ಅಂದರೆ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು? 15 ವರ್ಷಗಳ ಕಾಲ ಅಂತ ಹೇಳಿದಾಗ ನಿಮಗೆ ಎಷ್ಟು ದೊಡ್ಡ ಅಮೌಂಟ್ ಸಿಗುತ್ತೆ 15 ವರ್ಷ ಆದಮೇಲೆ, ಅದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತಿಂಗಳಿಗೆ 10,000 ರೂಪಾಯಿ ಉಳಿಸ್ತೀನಿ, ಹೂಡಿಕೆ ಮಾಡ್ತಾ ಹೋಗ್ತೀನಿ ಅಂತೇಳಿ ಎಲ್ಲೋ ಒಂದು ಕಡೆ 10,000 ರೂಪಾಯಿ ಹಾಕ್ಕೊಂಡು ಹೋಗೋದಲ್ಲ. ಅಂದರೆ ಒಂದೇ ಕಡೆ ಆ ಥರ ಇನ್ವೆಸ್ಟ್ ಮಾಡ್ತಾ ಹೋಗಬಾರ್ದು. ಅದರ ಬದಲಾಗಿ ನೀವು ಡೈವರ್ಸಿಫೈ ಮಾಡಬೇಕು. ಬೇರೆ ಬೇರೆ ರೀತಿಯ ಹೂಡಿಕೆ ಆಪ್ಷನ್ಗಳಿದಾವಲ್ಲ, ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಒಂದೇ ಕಡೆ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಗ್ರೋತ್ ಕಡಿಮೆ ಆಗ್ಬೋದು, ರಿಸ್ಕ್ ಜಾಸ್ತಿ ಇರುತ್ತೆ, ಅದೇ ಥರ ರಿಟರ್ನ್ಸ್ ಕೂಡ ತುಂಬಾ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನೀವು ಹೂಡಿಕೆ ಮಾಡಿದಂಥ ಹಣ, ನೀವು ಕಷ್ಟಪಟ್ಟು ಉಳಿಸಿದಂಥ ಹಣ ಅದು ಸೇಫ್ ಆಗಿರಬೇಕು, ಒಳ್ಳೆ ರಿಟರ್ನ್ ಸಿಗಬೇಕು, ಹಾಗೆಯೇ ಒಳ್ಳೆ ಗ್ರೋತ್ ಕೂಡ ಇರಬೇಕು ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಡೈವರ್ಸಿಫೈ ಮಾಡಲೇಬೇಕಾಗುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಯ ಹೂಡಿಕೆಯ ಆಪ್ಷನ್ಗಳಲ್ಲಿ ನೀವು ಹೂಡಿಕೆ ಮಾಡ್ತಾ ಹೋಗಬೇಕು. ಹಾಗಿದ್ರೆ ಅದು ಯಾವುದು, ಅದನ್ನ ನಾನಿವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನೀವು 10,000 ರೂಪಾಯಿನ ಪ್ರತಿ ತಿಂಗಳು ಉಳಿಸೋದಕ್ಕೆ ರೆಡಿ ಆಗಿದ್ದೀರಿ. ಉಳಿಸಿದಂಥ 10,000 ರೂಪಾಯಿನ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋದಕ್ಕೆ, ಹೂಡಿಕೆ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದೀರಿ. ಹಾಗಿದ್ರೆ ಯಾವ ಥರ ಹೂಡಿಕೆ ಮಾಡ್ಬೋದು? ನಮ್ಮ ಹಣ ಸೇಫ್ ಆಗಿರಬೇಕು, ಗ್ರೋತ್ ಇರಬೇಕು, ಒಳ್ಳೆ ರಿಟರ್ನ್ ಸಿಗಬೇಕು ಅಂತ ಹೇಳುವಂಥ ಲೆಕ್ಕಾಚಾರ ಖಂಡಿತವಾಗ್ಲೂ ನಿಮ್ಮದಾಗಿರುತ್ತೆ. ಅದಕ್ಕೆ ಒಂದಷ್ಟು ಆಪ್ಷನ್ಸ್ ಅನ್ನು ನಾನೀಗ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ನಿಮ್ಮಲ್ಲಿದೆ ಅಂತ ಹೇಳಿದ್ರೆ 5,000 ರೂಪಾಯಿನ ಅದರಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು, 3,000 ರೂಪಾಯಿಯನ್ನ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ PPF ಅಲ್ಲಿ ಇನ್ವೆಸ್ಟ್ ಮಾಡೋದು, ಉಳಿದಂತ 2,000ದಲ್ಲಿ 1,000 ರೂಪಾಯಿ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಲ್ಲಿ ಹಾಕೋದು, ಹಾಗೇನೆ ಮತ್ತೊಂದು 1,000 ರೂಪಾಯಿ ಎಮರ್ಜೆನ್ಸಿ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಎಮರ್ಜೆನ್ಸಿ ಫಂಡ್ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಹಣದ ಮುಗ್ಗಟ್ಟು ಎದುರಾಗುತ್ತೆ. ಆಗ ನೀವು 1,000 ರೂಪಾಯಿ ತಿಂಗಳಿಗೆ ಏನು ಸೇವ್ ಮಾಡಿ ಇಟ್ಕೊಳ್ತೀರಲ್ಲ, ಅದು ಖಂಡಿತವಾಗ್ಲೂ ನಿಮ್ಮ ಸಹಾಯಕ್ಕೆ ಬರುತ್ತೆ. ಸೊ ಅದರ ಬಗ್ಗೆ ನಾನು ಹಂತ ಹಂತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಹೇಳಿದಂತ ಈ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ಮೊದಲನೇದು ಮ್ಯೂಚುವಲ್ ಫಂಡ್. ಈಗಾಗಲೇ ನಾನು ಹೇಳಿದೆ 10,000 ರೂಪಾಯಲ್ಲಿ 5,000 ರೂಪಾಯಿಯನ್ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಹಾಗಂತ ಯಾರೋ ಹೇಳಿದ್ರು ಅಥವಾ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫಂಡ್ ಮೇಲೆ 5,000 ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಹೋಗಬಾರ್ದು. ಇಲ್ಲೂ ಕೂಡ ನೀವು ಡೈವರ್ಸಿಫೈ ಮಾಡಬೇಕು. ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಒಂದು ವೇಳೆ ನಿಮ್ಮ ವಯಸ್ಸು ಸಣ್ಣದಿದೆ ಅಥವಾ ಸಣ್ಣ ವಯಸ್ಸು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನು ಆಯ್ಕೆ ಮಾಡ್ಕೋಬಹುದು. ಯಾಕೆಂದ್ರೆ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ, ಬಟ್ ಒಳ್ಳೆ ರಿಟರ್ನ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ ಅಂತ ಹೇಳಿ ಬಂದಾಗ ಒಂದಷ್ಟು ವಿಚಾರಗಳು ಗೊತ್ತಿರಬೇಕು ನೋಡಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಇದೆ, ಡೆಟ್ ಮ್ಯೂಚುವಲ್ ಫಂಡ್ ಅಂತ ಇದೆ, ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಇದೆ, ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಅಂತ ಇದೆ. ಸೊ ಇದೆಲ್ಲವನ್ನು ಕೂಡ ನೀವು ಕಲ್ತ್ಕೊಳ್ಬೇಕು. ಸೊ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ ಆ ಹಣವನ್ನ ನೀವು ಆಯ್ಕೆ ಮಾಡ್ಕೊಂಡಂತ ಫಂಡ್ನ ಮ್ಯಾನೇಜರ್ ಇದೆಯಲ್ಲ, ಅಂದ್ರೆ ಫಂಡ್ ಅನ್ನು ನಿಭಾಯಿಸುವಂತ ಮ್ಯಾನೇಜರು ಬಹಳಷ್ಟು ಪಾಲನ್ನು ಅವರು ಈಕ್ವಿಟಿ ಮಾರ್ಕೆಟಲ್ಲಿ ಹಾಕ್ತಾರೆ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿನೇ ಶೇರ್ ಮಾರ್ಕೆಟಲ್ಲಿ ಏರಿಳಿತಗಳಾಗುವಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಅದೇ ಥರ ಆಗುತ್ತೆ. ಹಾಗೆಯೇ ರಿಸ್ಕ್ ಜಾಸ್ತಿ ಇದ್ರೂ ಕೂಡ ರಿಟರ್ನ್ಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಹಾಗಾಗಿ ವಯಸ್ಸು ಸಣ್ಣದಾಗಿದ್ರೆ ನೀವು ಖಂಡಿತವಾಗ್ಲೂ ಈಕ್ವಿಟಿ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲಪ್ಪ ನನಗೆ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಡೆಟ್ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲ ನನಗೆ ಟ್ಯಾಕ್ಸ್ ಸೇವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಕೂಡ ಇದೆ, ಅದ್ರಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇಲ್ಲೂ ಕೂಡ ಅಷ್ಟೇ 5,000 ರೂಪಾಯಿನ ಒಂದೇ ಫಂಡ್ ಮೇಲೆ ಹಾಕೋದಲ್ಲ, ಅದರ ಬದಲಾಗಿ ಇಲ್ಲಿ ಡೈವರ್ಸಿಫೈ ಮಾಡಬೇಕು. ಇನ್ನೊಂದು ವಿಷಯ ಇಲ್ಲಿ ಗಮನಿಸಬೇಕಾದಂಥದ್ದಿರೋದು ನೋಡಿ, ಇಲ್ಲಿ ಲಾರ್ಜ್ ಕ್ಯಾಪ್,
ಮಿಡ್ ಕ್ಯಾಪ್ ಹಾಗೆಯೇ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಇರ್ತವೆ. ನೋಡಿ, ಇಲ್ಲಿ ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ 20,000 ಕೋಟಿಗೂ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತ ಕಂಪನಿಯನ್ನ ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಅದೇ ತರ 20,000 ಕೋಟಿಗಿಂತ ಕಡಿಮೆ 5,000 ಕೋಟಿಗಿಂತ ಜಾಸ್ತಿ ಇರುವಂತ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನೀಸ್ ಅನ್ನ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, 5,000 ಕೋಟಿಗಿಂತನೂ ಕಡಿಮೆ ಇರುವಂತ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿಯನ್ನ ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಬಟ್ ನೀವು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ 5,000 ರೂಪಾಯಲ್ಲಿ 3,000 ರೂಪಾಯಿ ನೀವು ಲಾರ್ಜ್ ಕ್ಯಾಪ್ ಫಂಡಲ್ಲಿ ಹಾಕೋದೇ ಬೆಸ್ಟ್. ಯಾಕೆ ಅಂತ ಹೇಳಿದ್ರೆ, ಒಂದು ಹೈಲಿ ರೆಪ್ಯೂಟೆಡ್, ಎರಡನೇದಾಗಿ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಹಣವನ್ನ ಜಾಸ್ತಿಗೊಳಿಸೋದ್ರಲ್ಲಿ ಒಳ್ಳೆಯದಾದಂಥ ಟ್ರ್ಯಾಕ್ ರೆಕಾರ್ಡ್ ಈ ಕಂಪನಿಗಳಿಗಿರ್ತವೆ, ಹಾಗೆಯೇ ಸೇಫ್ ಕೂಡ ಹೌದು. ಸೊ 5,000 ರೂಪಾಯಲ್ಲಿ 3,000 ರೂಪಾಯಿಯನ್ನ ಲಾರ್ಜ್ ಕ್ಯಾಪ್ ಫಂಡಲ್ಲಿ ಹಾಕಿದ್ರಿ, ಇನ್ನುಳಿದಂಥ 2,000 ರೂಪಾಯಲ್ಲಿ 1,000 ರೂಪಾಯಿಯನ್ನ ಮಿಡ್ ಕ್ಯಾಪ್ ಫಂಡಲ್ಲಿ ಹಾಕಬೇಕು. ನೋಡಿ, ನೀವು ಲಾರ್ಜ್ ಕ್ಯಾಪ್ ಫಂಡ್ಗೆ ಕಂಪೇರ್ ಮಾಡಿ ನೋಡಿದಾಗ ಈ ಮಿಡ್ ಕ್ಯಾಪ್ ಕಂಪನಿಗಳ ಗ್ರೋತ್ ಪೊಟೆನ್ಷಿಯಲ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಸ್ಮಾಲ್ ಕ್ಯಾಪ್ ಫಂಡ್ಗೆ ಕಂಪೇರ್ ಮಾಡಿದಾಗ ಏರಿಳಿತಗಳು ಕಡಿಮೆ, ಹಾಗೆಯೇ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ 1,000 ರೂಪಾಯಿಯನ್ನ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನುಳಿದಂಥ 1,000 ರೂಪಾಯಿಯನ್ನ ನೀವು ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಹಾಕಬೇಕು. ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳಿದಾಗ ನಿಮ್ಗೆ ಒಳ್ಳೆ ರಿಟರ್ನು ಕೂಡ ಸಿಗ್ಬೋದು, ಹಾಗೆಯೇ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ. ಯಾಕಂದ್ರೆ ಏರಿಳಿತಗಳಿದಾವಲ್ಲ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಸ್ಮಾಲ್ ಕ್ಯಾಪ್ ಫಂಡಲ್ಲಿ. ಹಾಗಾಗಿ 5,000 ರೂಪಾಯಲ್ಲಿ 3,000 ರೂಪಾಯಿಯನ್ನ ಲಾರ್ಜ್ ಕ್ಯಾಪ್ ಫಂಡ್, ಹಾಗೆಯೇ 1,000 ರೂಪಾಯಿಯನ್ನ ಮಿಡ್ ಕ್ಯಾಪ್ ಫಂಡ್, ಹಾಗೆಯೇ 1,000 ರೂಪಾಯಿಯನ್ನ ಸ್ಮಾಲ್ ಕ್ಯಾಪ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರು ಕೂಡ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿದಾವಲ್ಲ, ಇವು ಸರಾಸರಿ ವರ್ಷಕ್ಕೆ 12% ರಿಟರ್ನ್ಸ್ ಅನ್ನ ಕೊಡುತ್ತೆ. ಇಲ್ಲಿವರೆಗೂ ಕೂಡ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಈ ಥರದ ರಿಟರ್ನ್ ಸಿಕ್ಕಿದೆ, ಗಳಿಸ್ಕೊಂಡಂಥವ್ರು ಕೂಡ ಇದ್ದಾರೆ. ಹಾಗಾಗಿ ನೀವು ವಯಸ್ಸು ಸಣ್ಣದಾಗಿದೆ, ರಿಸ್ಕ್ ತಗೊಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಬೆಸ್ಟ್ ಆಪ್ಷನ್ ನಿಮಗೆ ಅಂತ ನಾನು ಹೇಳ್ತೀನಿ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಬಹಳಷ್ಟು ಜನರಿಗೆ ಅನ್ನಿಸ್ಬೋದು, ಹೌದಾ 5,000 ರೂಪಾಯಿ ತಿಂಗಳು ಈ ಥರ ಡೈವರ್ಸಿಫೈ ಮಾಡಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆ ಅಮೌಂಟ್ ಸಿಗುತ್ತಾ ನಮಗೆ ಅಂತ? ಖಂಡಿತವಾಗ್ಲೂ ಸಿಗುತ್ತೆ. ಅದನ್ನು ನಾನು ಲೆಕ್ಕಾಚಾರದ ಮೂಲಕ ಈಗ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನಾವು ಮ್ಯೂಚುವಲ್ ಫಂಡ್ ಪ್ರತಿ ತಿಂಗಳು 5,000 ರೂಪಾಯಿ ಹಾಕಿದರೆ 15 ವರ್ಷದಲ್ಲಿ ಎಷ್ಟಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನೀವು ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ, ಇಲ್ಲಿ ಮ್ಯೂಚುವಲ್ ಫಂಡ್ SIP ಕ್ಯಾಲ್ಕುಲೇಟರ್ ಅಂತ ಹೇಳಿ ಟೈಪ್ ಮಾಡಿ, ಆಗ ಒಂದು ಪೇಜ್ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ SIP ಕ್ಯಾಲ್ಕುಲೇಟರು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಈ ಪ್ರಕಾರ ನೀವು ಪ್ರತಿ ತಿಂಗಳು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋದರೆ 15 ವರ್ಷದಲ್ಲಿ ಎಷ್ಟಾಗುತ್ತೆ ಅಂತ ಹೇಳುವಂಥದ್ದನ್ನು ಇದು ತೋರಿಸುತ್ತೆ. ಎಸ್, ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ. ಸೊ ಮಂತ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೇಳಿದರೆ ನೀವು 5,000 ರೂಪಾಯಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾನು ಹೇಳಿದ್ದು, ಅಥವಾ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ದು. ಎಷ್ಟು ಪರ್ಸೆಂಟು ಇಲ್ಲಿ ಗಮನಿಸ್ಬೋದು ನೀವು, 12% ಬಡ್ಡಿ, 12% ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ ಪ್ರತಿ ವರ್ಷಕ್ಕೆ. ಸೊ ಟೈಮ್ ಪೀರಿಯಡ್ ಅಂತ ಹೇಳಿ ಬಂದಾಗ ನಾನು ಆಗಲೇ ಹೇಳಿದೆ 15 ವರ್ಷ ಅಂತ, ಇದನ್ನು ನೀವು 15 ವರ್ಷಕ್ಕೆ ಸೆಟ್ ಮಾಡ್ಕೊಳ್ಳಿ. ಸೊ 15 ವರ್ಷಕ್ಕೆ ಸೆಟ್ ಮಾಡಿ ನೋಡಿದರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು 15 ವರ್ಷದಲ್ಲಿ 9 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದೇ ಥರ ಅದಕ್ಕೆ 12% ಅಷ್ಟು ನಂತೆ ರಿಟರ್ನ್ಸ್ ನೋಡಿದ್ರೆ 16,22,880 ರೂಪಾಯಿ ರಿಟರ್ನ್ಸ್. ಸೊ ಟೋಟಲ್ ಆಗಿ ನಿಮ್ಮ ಅಸಲು ಅಥವಾ ನೀವು ಹೂಡಿಕೆ ಮಾಡಿದಂಥ ಹಣ, ಅದಕ್ಕೆ ಸಿಕ್ಕಿರುವಂಥ ಬಡ್ಡಿ ಸೇರಿ 25,22,880 ರೂಪಾಯಿ ನಿಮ್ಮ ಕೈ ಸೇರುತ್ತೆ. ಸೊ ಮ್ಯೂಚುವಲ್ ಫಂಡಲ್ಲಿ ನೀವು 5,000 ರೂಪಾಯಿ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋದರೆ 15 ವರ್ಷದ ನಂತರ 12% ನಂತೆ ಬಡ್ಡಿ ಸಿಕ್ಕಿದ್ರೆ 25,22,880 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ಸೊ ನೋಡಿದ್ರಲ್ಲ, ನೀವು 5,000 ರೂಪಾಯಿ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡಲ್ಲಿ ಈ ಥರ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ 12% ಬಡ್ಡಿ ಸಿಕ್ತು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಅಮೌಂಟ್ ನಿಮ್ಮ ಕೈ ಸೇರುತ್ತೆ ಅಂತ ಹೇಳುವಂಥದ್ದು ನಿಮಗೀಗ ಗೊತ್ತಾಗಿರ್ಬೋದು. ಇನ್ನು ನಾನು ಹೇಳ್ತಾ ಇರುವಂಥ ಎರಡನೇ ಆಪ್ಷನ್ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಎಸ್, ಇದು ಸರ್ಕಾರದ ಯೋಜನೆ. ಅಷ್ಟೇ ಅಲ್ಲದೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಸ್ಕೀಮ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ನೀವು ಪ್ರತಿ ತಿಂಗಳು ಇದರಲ್ಲಿ 3,000 ರೂಪಾಯಿ ಹಂಗೆ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಮಾತ್ರ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದು. ಬಟ್ ನಾನು ಹೇಳಿದಂಥ ಈ ಆಪ್ಷನ್ ಪ್ರಕಾರ 3,000 ರೂಪಾಯಿ ತಿಂಗಳಿಗೆ ಅಂತ ಹೇಳಿದ್ರೆ 36,000 ರೂಪಾಯಿ ಆಗುತ್ತೆ. ಅಷ್ಟೇ ಅಲ್ಲದೆ 7.1% ಬಡ್ಡಿ ಕೂಡ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ 3 ಬೆನಿಫಿಟ್ ಇದೆ ನಿಮಗೆ. ಒಂದು ಸೇಫ್ಟಿ, ಎರಡನೇದಾಗಿ ಒಳ್ಳೆ ರಿಟರ್ನ್ ಸಿಗುತ್ತೆ, ಹಾಗೆಯೇ ಮೂರನೇದಾಗಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹಾಗಾಗಿ PPF ಬೆಸ್ಟ್ ಆಪ್ಷನ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. 3,000 ರೂಪಾಯಿನ ಪ್ರತಿ ತಿಂಗಳು ನೀವು PPF ಅಲ್ಲಿ ಹಾಕ್ತಾ ಹೋಗಬೇಕು. ಹಾಗಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಅಂತೆ ವರ್ಷಕ್ಕೆ 36,000 ರೂಪಾಯಿ ಆಗುತ್ತೆ.
ಅದರಂತೆ 15 ವರ್ಷ ಇನ್ವೆಸ್ಟ್ ಮಾಡ್ತಾ ಹೋದರೆ 15 ವರ್ಷಗಳಾಗುವಾಗ ಎಷ್ಟು ಹಣ ಸಿಗುತ್ತೆ ಅಂತ ಹೇಳುವಂಥ ಪ್ರಶ್ನೆ ನಿಮ್ಮದಾಗಿರ್ಬೋದು. ಅದನ್ನು ಈಗ ನಿಮಗೆ ತೋರಿಸ್ತೀನಿ, ಲೆಕ್ಕಾಚಾರದ ಮೂಲಕನೇ ತೋರಿಸ್ತೀನಿ ನೋಡಿ. PPFಗೆ ನೀವು ಪ್ರತಿ ತಿಂಗಳು 3,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳುವಂಥ ಲೆಕ್ಕಾಚಾರ ಮಾಡೋಣ ನೋಡಿ. ಮೊದಲನೇದಾಗಿ ಗೂಗಲ್ ಓಪನ್ ಮಾಡಿ, ಇಲ್ಲೂ ಕೂಡ ಅಷ್ಟೇ PPF ಕ್ಯಾಲ್ಕುಲೇಟರ್ ಅಂತೇಳಿ ಟೈಪ್ ಮಾಡಿ, PPF ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಸೊ ಈ PPF ಕ್ಯಾಲ್ಕುಲೇಟರ್ ಮುಖಾಂತರ ನೀವು ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ದೀರಿ, 15 ವರ್ಷದಲ್ಲಿ ಎಷ್ಟು ಸಿಗುತ್ತೆ ಅಂತೇಳಿ ನೋಡ್ಬೋದು. ಸೊ ಇಲ್ಲಿ ಇಯರ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ನೋಡಿ, ನಾನು ಆಗಲೇ ಹೇಳಿದೆ ತಿಂಗಳಿಗೆ ನೀವು 3,000 ರೂಪಾಯಿ ಇನ್ವೆಸ್ಟ್ ಮಾಡೋದು. ಸೊ 12 ತಿಂಗಳು ಅಂತ ಹೇಳಿ ಬಂದಾಗ 36,000 ರೂಪಾಯಿ ಆಗುತ್ತೆ. ಸೊ ಪೀರಿಯಡ್ ಎಷ್ಟು? 15 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಆಗಲೇ ನಾನು ಹೇಳಿದಂಗೆ 7.1% ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇದರ ಪ್ರಕಾರ ನೋಡಿದಾಗ 5,40,000 ರೂಪಾಯಿಯಷ್ಟು ನೀವು PPF ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ 15 ವರ್ಷದಲ್ಲಿ. ಅದಕ್ಕೆ ಇಂಟ್ರೆಸ್ಟು 4,36,000 ರೂಪಾಯಿ 370 ರೂಪಾಯಿ ಸಿಗುತ್ತೆ. ಸೊ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದಂಥ ಹಣ ಹಾಗೆಯೇ ಬಡ್ಡಿ ಸೇರಿ ಮೆಚ್ಯೂರಿಟಿ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಸೊ ಅದು ಇಲ್ಲಿ ಗಮನಿಸ್ಬೋದು ನೀವು 9,76,370 ರೂಪಾಯಿ ಸಿಗುತ್ತೆ. ಸೊ PPF ಅಂತ ಹೇಳುವಂಥದ್ದು ಸೇಫ್ಟಿ, ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ, ಹಾಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟನ್ನು ಕೂಡ ಕೊಡುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಖಂಡಿತವಾಗ್ಲೂ ಇದು ಬೆಸ್ಟ್ ಆಪ್ಷನ್. ಹಾಗಾಗಿ ನೀವು 3,000 ರೂಪಾಯಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ 15 ವರ್ಷದ ನಂತರ 9,76,370 ರೂಪಾಯಿ ಸಿಗುತ್ತೆ. ಇನ್ನು ನಾನು ಹೇಳ್ತಾ ಇರುವಂಥ ಮೂರನೇ ಹೂಡಿಕೆಯ ಆಪ್ಷನ್ RD ಅಥವಾ ರೆಕರಿಂಗ್ ಡೆಪಾಸಿಟ್. ಬಹುತೇಕರಿಗೆ ಖಂಡಿತವಾಗ್ಲೂ ಗೊತ್ತಿರ್ಬೋದು, ಬಹುತೇಕರು ಇದರಲ್ಲಿ ಹೂಡಿಕೆ ಕೂಡ ಮಾಡ್ತಾ ಇರ್ಬೋದು. ಯಾವುದೇ ಬ್ಯಾಂಕ್ಗೆ ಹೋಗಿ ನೀವು RD ಅಕೌಂಟನ್ನು ಓಪನ್ ಮಾಡಿ ಪ್ರತಿ ತಿಂಗಳು 1,000 ರೂಪಾಯಿನ ಇನ್ವೆಸ್ಟ್ ಮಾಡಬೇಕು. ನೋಡಿ, 10,000 ರೂಪಾಯಿ ನೀವು ಪ್ರತಿ ತಿಂಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೊರಟಿರೋದು. ಅದರಲ್ಲಿ 5,000 ರೂಪಾಯಿ ಮ್ಯೂಚುವಲ್ ಫಂಡು, 3,000 ರೂಪಾಯಿ PPF, ಇನ್ನುಳಿದಂಥ 2,000 ರೂಪಾಯಲ್ಲಿ 1,000 ರೂಪಾಯಿಯನ್ನ ಪ್ರತಿ ತಿಂಗಳು RD ಯಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಹಾಗಿದ್ರೆ ಪ್ರತಿ ತಿಂಗಳು 1,000 ರೂಪಾಯಿ ಅಂತ ಹೇಳಿದ್ರೆ ವರ್ಷಕ್ಕೆ 12,000 ರೂಪಾಯಿ ಆಗುತ್ತೆ. ಆ ಥರ 15 ವರ್ಷಗಳಾಗುವಾಗ ಎಷ್ಟು ದೊಡ್ಡ ಅಮೌಂಟ್ ನಿಮಗೆ ಸಿಗುತ್ತೆ ಅನ್ನೋದನ್ನ ಈಗ ನಿಮಗೆ ಲೆಕ್ಕಾಚಾರದ ಮೂಲಕ ಹೇಳ್ತೀನಿ. ಗೂಗಲ್ ಅನ್ನು ಓಪನ್ ಮಾಡಿ, ಗೂಗಲ್ ಬ್ರೌಸರ್ ಓಪನ್ ಆಗ್ತಾ ಇದ್ದಂಗೆ ಇಲ್ಲಿ ನಿಮಗೆ RD ಕ್ಯಾಲ್ಕುಲೇಟರ್ ಅಂತ ಹೇಳಿ ಟೈಪ್ ಮಾಡಿ. ಸೊ RD ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಸೊ RD ಕ್ಯಾಲ್ಕುಲೇಟರಲ್ಲಿ ನೀವು ನಿಮ್ಮ ಅಮೌಂಟನ್ನು ಮೆನ್ಷನ್ ಮಾಡಬೇಕು. ನೋಡಿ, ಮಂತ್ಲಿ ಇನ್ವೆಸ್ಟ್ಮೆಂಟು. ಸೊ ನಾನು ಆಗಲೇ ಹೇಳಿದೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲಿ RD ಯಲ್ಲಿ ನೀವು ಮಾಡಬೇಕಾಗಿರೋದು ಎಷ್ಟು ಅಂತ ಹೇಳಿದ್ರೆ 1,000 ರೂಪಾಯಿ. 1,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. RD ಯಲ್ಲಿ ನಿಮಗೆ 6.5% ಸಿಗುತ್ತೆ. ಸೊ ಇಲ್ಲಿ ಟೈಮ್ ಪೀರಿಯಡ್ ಬಂದು ನಿಮಗೆ 10 ವರ್ಷಕ್ಕೆ ಮಾಡ್ಬೋದು. ಸೊ 10 ವರ್ಷಕ್ಕೆ ಅಂತ ಹೇಳಿ ಬಂದಾಗ ನಿಮ್ಮ ಇನ್ವೆಸ್ಟ್ ಮಾಡಿದಂಥ ಹಣ 1,20,000 ರೂಪಾಯಿ. ಇದರಲ್ಲಿ ರಿಟರ್ನ್ಸು 6.5% ಪ್ರಕಾರ 48,983 ರೂಪಾಯಿ. ಟೋಟಲ್ ವ್ಯಾಲ್ಯೂ 10 ವರ್ಷದ ನಂತರ ನಿಮಗೆ ಸಿಗೋದು 1,68,983 ರೂಪಾಯಿ. 1,68,983 ರೂಪಾಯಿ ಸಿಗುತ್ತೆ. ಸೊ ಇದು 10 ವರ್ಷಕ್ಕಾಯಿತು. ನೀವು ಅಗೈನು ಮತ್ತೆ 5 ವರ್ಷಗಳ ಕಾಲ ಇದನ್ನು ನೀವು ಕಂಟಿನ್ಯೂ ಮಾಡಬೇಕು. ಸೊ ಮತ್ತೆ 5 ವರ್ಷಗಳು ಅಂತೇಳಿ ಬಂದಾಗ ಸೊ ನೀವು ಗಮನಿಸ್ಬೋದು, ನೀವು ಇನ್ವೆಸ್ಟ್ ಮಾಡುವಂಥ ಹಣ 60,000 ರೂಪಾಯಿ. ಅದಕ್ಕೆ ಬರುವಂಥ ಇಂಟ್ರೆಸ್ಟ್ ಅಥವಾ ರಿಟರ್ನ್ಸ್ 10,989 ರೂಪಾಯಿ. ಟೋಟಲ್ ಆಗಿ 70,989 ರೂಪಾಯಿ ನಿಮಗೆ 5 ವರ್ಷಗಳಲ್ಲಿ ಬರುತ್ತೆ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ನಾನು ಹೇಳ್ತಾ ಇರುವಂಥ 4ನೇ ಹೂಡಿಕೆಯ ಆಪ್ಷನ್ ಎಮರ್ಜೆನ್ಸಿ ಫಂಡ್. ಎಸ್, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಹಣದ ಮುಗ್ಗಟ್ಟು ಎದುರಾಗುತ್ತೆ, ಹಣದ ಅನಿವಾರ್ಯತೆ ಎದುರಾಗುತ್ತೆ. ಆಗ ಕಣ್ಕಂಡವರ ಬಳಿ ಹೋಗ್ಬಿಟ್ಟು ಹಣ ಕೇಳೋದ್ರ ಬದಲು ನೀವೇ ಹಣವನ್ನು ಉಳಿತಾಯ ಮಾಡಿದರೆ ಹೆಂಗೆ? ಎಸ್, ಅದಕ್ಕೋಸ್ಕರನೇ ಎಮರ್ಜೆನ್ಸಿ ಫಂಡ್ ಅಂತ ಇರೋದು. ನೀವು ಪ್ರತಿ ತಿಂಗಳು 1,000 ರೂಪಾಯಿನ ಎಮರ್ಜೆನ್ಸಿ ಫಂಡ್ಗೋಸ್ಕರ ಎತ್ತಿಟ್ಬಿಡಿ. ಅದಕ್ಕೋಸ್ಕರ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ, ಅದಕ್ಕೆ ಪ್ರತಿ ತಿಂಗಳು 1,000 ರೂಪಾಯಿನ ಹಾಕ್ತಾ ಹೋಗಿ. ಯಾವ ಕಾರಣಕ್ಕೂ ಕೂಡ 1,000 ರೂಪಾಯಿನ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಅದು ತುಂಬಾ ಎಮರ್ಜೆನ್ಸಿ ಇದ್ದರೆ ಮಾತ್ರ. ಯಾವ ಥರ ಎಮರ್ಜೆನ್ಸಿ ಫಂಡನ್ನು ಲೆಕ್ಕಾಚಾರ ಹಾಕಬೇಕು ಅಂತ ಹೇಳಿದರೆ, ನಿಮ್ಮ ತಿಂಗಳ ಖರ್ಚು ಎಷ್ಟಿದೆಯೋ, ಫಾರ್ ಎಕ್ಸಾಂಪಲ್ 30,000 ರೂಪಾಯಿ ನಿಮ್ಮ ತಿಂಗಳಿಗೆ ಖರ್ಚು ಅಂತ ಹೇಳಿದ್ರೆ ನೀವು 6 ತಿಂಗಳ ಎಮರ್ಜೆನ್ಸಿ ಫಂಡನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅಂದರೆ 30,000 ರೂಪಾಯಿ ತಿಂಗಳಿಗೆ ಅಂತ ಹೇಳಿದ್ರೆ 6 ತಿಂಗಳಿಗೆ ಆಗುವಾಗ 1,80,000 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಹಾಗೇ ಇರಬೇಕು. ಆ ಥರದ ಹಣದ ತುರ್ತು ಪರಿಸ್ಥಿತಿ ಎದುರಾದರೆ ಮಾತ್ರ ನೀವು ಅದನ್ನು ವಿತ್ಡ್ರಾ ಮಾಡಬೇಕು. ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗಲಿ, ಅಥವಾ ಕಾರ್ ತಗೊಳ್ಳೋದಕ್ಕೋ, ಬೈಕ್ ತಗೊಳ್ಳೋದಕ್ಕೋ, ಅಥವಾ ಹೋಮ್ ಲೋನ್ ಕಟ್ಟೋದಕ್ಕೋ ಅದನ್ನು ಯೂಸ್ ಮಾಡಬಾರ್ದು. ಅರ್ಜೆಂಟು, ಎಮರ್ಜೆನ್ಸಿ, ಬೇರೆ ಏನು ಆಪ್ಷನ್ನೇ ಇಲ್ಲ,
ಅಷ್ಟು ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಮಾತ್ರ ನೀವು ಆ ಎಮರ್ಜೆನ್ಸಿ ಫಂಡನ್ನು ತಗೊಳ್ಬೇಕು. ನಿಮಗೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು ಮತ್ತು CEO ಆಗಿರುವಂಥ CS ಸುಧೀರ್ ಸರ್ ಜೊತೆಗೆ ಒಂದು ಡಿಟೇಲ್ ಆಗಿರುವಂಥ ಇಂಟರ್ವ್ಯೂ ಮಾಡಿದ್ದೀನಿ. ಎಮರ್ಜೆನ್ಸಿ ಫಂಡ್ಗೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಒಂದ್ಸರ್ತಿ ನೋಡಿ. ಪ್ರತಿಯೊಬ್ಬರು ಕೂಡ ಎಮರ್ಜೆನ್ಸಿ ಫಂಡ್ ಅಂತೇಳಿ ಇಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರ್ಯಾರ ಹತ್ರನೂ ಹೋಗಿ ದುಡ್ಡಿಗೋಸ್ಕರ ಕೈ ಒಡ್ಡುವಂಥ ಪರಿಸ್ಥಿತಿ ನಿಮಗೆ ಬರುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಸೊ 10,000 ರೂಪಾಯಿನ ಪ್ರತಿ ತಿಂಗಳು ಉಳಿಸಿ ಡೈವರ್ಸಿಫೈ ಮಾಡಿ ಈ ರೀತಿ ಹೂಡಿಕೆ ಮಾಡ್ತಾ ಹೋದ್ರೆ 15 ವರ್ಷಗಳ ನಂತರ ಎಷ್ಟು ದೊಡ್ಡ ಅಮೌಂಟ್ ನಿಮ್ಮ ಕೈ ಸೇರುತ್ತೆ ಗೊತ್ತಾ? ಅದನ್ನೇ ಈಗ ನಾನು ಹೇಳ್ತೀನಿ ನೋಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಯನ್ನು ನೀವು 15 ವರ್ಷ ಮಾಡಿದರೆ ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದು ಬಡ್ಡಿ ಸಮೇತ ನಾನು ಆಗಲೇ ಹೇಳಿದೆ 25,22,000 ರೂಪಾಯಿ. ಸೊ ಮ್ಯೂಚುವಲ್ ಫಂಡಿಂದ 25,22,000 ರೂಪಾಯಿ. ಹಾಗೆಯೇ PPF ಇಂದ ನಿಮ್ಮ ಅಸಲು ಮತ್ತೆ ಬಡ್ಡಿ ಸೇರಿ 15 ವರ್ಷಕ್ಕೆ 9,76,000 ರೂಪಾಯಿ. ಇನ್ನು ರೆಕರಿಂಗ್ ಡೆಪಾಸಿಟ್ ಪ್ರತಿ ತಿಂಗಳು 1,000 ರೂಪಾಯಿ ಕಟ್ತಾ ಹೋಗ್ತಿರಲ್ಲ 15 ವರ್ಷ, ಅದರಿಂದ ನಿಮಗೆ ಬಡ್ಡಿ ಸೇರಿ 2,40,000 ರೂಪಾಯಿ ಸಿಗುತ್ತೆ. ಹಾಗೆಯೇ ಈಗ ಮ್ಯೂಚುವಲ್ ಫಂಡು, PPF, RD ಟೋಟಲ್ ಮಾಡಿದಾಗ 15 ವರ್ಷದಲ್ಲಿ ಅಸಲು ಅಂದರೆ ನೀವು ಇನ್ವೆಸ್ಟ್ ಮಾಡಿರೋದು ಬಡ್ಡಿ ಸೇರಿ ಎಷ್ಟು ಸಿಗುತ್ತೆ ಗೊತ್ತಾ? 37,38,000 ರೂಪಾಯಿ ನಿಮ್ಮ ಕೈ ಸೇರುತ್ತೆ. ನೋಡಿ, ನೀವು ಪ್ರತಿ ತಿಂಗಳು 10,000 ರೂಪಾಯಿನ ಬೇರೆ ಬೇರೆ ರೀತಿಯಲ್ಲಿ ಹೂಡಿಕೆಯನ್ನು ಮಾಡ್ತಾ ಹೋಗ್ತೀರಿ. ಅದರ ಪರಿಣಾಮ 15 ವರ್ಷಗಳ ನಂತರ ನಿಮ್ಮ ಕೈಯಲ್ಲಿ 37,38,000 ರೂಪಾಯಿ ಇರುತ್ತೆ. ಅದೇ ಥರ ಇನ್ನೊಂದು ಲೆಕ್ಕಾಚಾರ ಕೂಡ ಇಲ್ಲಿದೆ. ಇಲ್ಲ, ನಾನು ಮ್ಯೂಚುವಲ್ ಫಂಡಲ್ಲಿ ಮಾತ್ರ 10,000 ರೂಪಾಯಿ ಹಾಕ್ತಾ ಹೋಗ್ತೀನಿ, ನಾನು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀನಿ, ಯಾವ ಥರದ ರಿಸ್ಕ್ ಆದರೂ ನನಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆ ಆಪ್ಷನ್ ಕೂಡ ಇದೆ. ಹಾಗಿದ್ರೆ 10,000 ರೂಪಾಯಿಯನ್ನು ನೀವು ಮ್ಯೂಚುವಲ್ ಫಂಡ್ ಒಂದರಲ್ಲೇ ರಿಸ್ಕ್ ಇರುವಂಥ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ನೀವು ಹಾಕ್ತಾ ಹೋದರೆ 15 ವರ್ಷ ಆದಮೇಲೆ ಎಷ್ಟು ಸಿಗುತ್ತೆ ಗೊತ್ತಾ? ನೋಡಿ, ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ, ಇಲ್ಲಿ ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳಿದೆ. ಸೊ ಅದನ್ನು ಓಪನ್ ಮಾಡಿ. ಸೊ ಮ್ಯೂಚುವಲ್ ಫಂಡ್ SIP ಕ್ಯಾಲ್ಕುಲೇಟರ್ಗೆ ಹೋಗಿ ನೀವು ಪ್ರತಿ ತಿಂಗಳು 10,000 ರೂಪಾಯಿಯನ್ನು ಮ್ಯೂಚುವಲ್ ಫಂಡಲ್ಲೇ ಹಾಕ್ತಾ ಹೋದರೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ನಾವು ನೋಡೋಣ. ಸೊ ಇಲ್ಲಿ 10,000 ರೂಪಾಯಿಯನ್ನು ಒಂದೇ ಫಂಡಲ್ಲಿ ನೀವು ಹಾಕ್ತಾ ಹೋಗೋದು. ಸೊ ಇದು ಟೈಮ್ ಪೀರಿಯಡ್ ಬಂದು 15 ವರ್ಷ ಮಾಡಿ. ಸೊ 12% ಈಕ್ವಿಟಿ ಫಂಡಲ್ಲಿ ಖಂಡಿತವಾಗ್ಲೂ ರಿಟರ್ನ್ ಸಿಗುತ್ತೆ. ಸೊ ಇದರ ಪ್ರಕಾರ ನೋಡಿದಾಗ 18 ಲಕ್ಷ ರೂಪಾಯಿಯಷ್ಟು ನೀವು ಇನ್ವೆಸ್ಟ್ ಮಾಡಿರ್ತೀರಿ, ಅದಕ್ಕೆ 12% ಬಡ್ಡಿ ಥರ ನಿಮಗೆ 32,45,760 ರೂಪಾಯಿ ಸಿಗುತ್ತೆ. ಹಾಗೆಯೇ ಟೋಟಲ್ ವ್ಯಾಲ್ಯೂ ನೋಡಿದಾಗ 50,45,760 ರೂಪಾಯಿ ನಿಮಗೆ ಟೋಟಲ್ ಆಗಿ ಸಿಗುತ್ತೆ. ಬಟ್ ನೀವು ಒಂದೇ ಕಡೆ ದುಡ್ಡು ಹಾಕ್ತಾ ಹೋದರೆ ರಿಸ್ಕ್ ಜಾಸ್ತಿ ಇರುತ್ತೆ, ಅದೇ ಥರ ರಿಟರ್ನ್ಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲ, ಸೇಫ್ಟಿ ಬೇಕು, ಸೇಫ್ ಆಗಿರಬೇಕು ನನ್ನ ಹಣ, ಹಾಗೆಯೇ ಒಳ್ಳೆ ರಿಟರ್ನ್ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಆಗಲೇ ಹೇಳಿದಂಗೆ ನೀವು ಡೈವರ್ಸಿಫೈ ಮಾಡಿ ಹಾಕಿದರೆ ಖಂಡಿತವಾಗ್ಲೂ ಒಳ್ಳೆಯದು. ಸೊ ನೋಡಿದ್ರಲ್ಲ, ನೀವು ಎಲ್ಲೆಲ್ಲೋ ಖರ್ಚು ಮಾಡೋ ಹಣವನ್ನು ಪ್ರತಿ ತಿಂಗಳು ಈ ರೀತಿ ಉಳಿಸಿ ಹೂಡಿಕೆ ಮಾಡ್ತಾ ಹೋದರೆ ಒಂದೊಳ್ಳೆ ಅಮೌಂಟನ್ನು ನೀವು ಗಳಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನೀವು ಹಲವಾರು ರೀತಿಯ ಕನಸುಗಳನ್ನು ಕಂಡಿರ್ತೀರಿ, ಭವಿಷ್ಯವನ್ನು ಭದ್ರಗೊಳಿಸಬೇಕು ಅಂತ ಅಂದ್ಕೊಂಡಿರ್ತೀರಿ. ಸೊ ಅಂಥದ್ದಕ್ಕೆಲ್ಲ ಒಂದೇ ದಾರಿ ಇರೋದು, ನೀವು ಹಣವನ್ನು ಉಳಿಸಿ ಹೂಡಿಕೆ ಮಾಡುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಹಾಗಾದಾಗ ಯಾರು ಬೇಕಾದರೂ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇದೆ. ನಮಗೆ ಇನ್ನಷ್ಟು ಹೂಡಿಕೆ ಬಗ್ಗೆ ತಿಳ್ಕೊಳ್ಬೇಕು, ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಬೇಕು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಬೇಕು. ಇದೆಲ್ಲದರ ಬಗ್ಗೆ ನಿಮಗೆ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೋರ್ಸ್ಗಳಿದ್ದಾವೆ, ಅವು ಖಂಡಿತ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ. ಸೊ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಈಗಾಗಲೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಬಹಳಷ್ಟು ಜನರಿಗೆ ಯಾವ ಥರ ಹಣವನ್ನು ಹೂಡಿಕೆ ಮಾಡಬೇಕು ಅಂತೇಳಿ ಗೊತ್ತಿರೋದಿಲ್ಲ. ಸೊ ಅವರು ಈ ರೀತಿ ಹೂಡಿಕೆ ಮಾಡಿದರೆ ಖಂಡಿತವಾಗ್ಲೂ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಆಲ್ ದಿ ಬೆಸ್ಟ್.